ಪತ್ರಿಕಾಗೋಷ್ಠಿ ಉದ್ದೇಶ ಇದ್ದಿದ್ದು ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೆ ಮತ್ತು ನಿಮ್ಮ ಮೂಲಕ ನಮ್ಮ ಮೈಸೂರು ಹಾಗೂ ಕೊಡಗುವಿನ ಸಮಸ್ತ ಮತದಾರರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಸುಮಾರು ಹೆಚ್ಚು ಕಡಿಮೆ 14 ಲಕ್ಷ ಚಿಲ್ಲರೆ ಮತದಾರರು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ, ಮತವನ್ನು ಚಲಾಯಿಸಿದ್ದಾರೆ. ಪ್ರತಿಯೊಬ್ಬ ಮತದಾರರಿಗೂ ವಿಶೇಷವಾಗಿ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರ ಮತದ ಮೂಲಕ ಈ ಲೋಕತಂತ್ರ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಬೆಂಬಲ ನೀಡಿದೆ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳ್ತೀನಿ. ಫಲಿತಾಂಶ ಬಂದಿದೆ. ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ NDA ವಿಜೇತರಾಗಿದ್ದೀವಿ. NDAನ ಎಲ್ಲ ಮುಖಂಡರು, ನಮ್ಮ NDAನ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ. ಅವರು ಬಹಳ ಕಷ್ಟಪಟ್ಟು ಶ್ರಮಿಸಿದರೆ ಚುನಾವಣೆಗೋಸ್ಕರ, ನಮ್ಮ ಪ್ರಧಾನಮಂತ್ರಿಗೋಸ್ಕರ, ನಮ್ಮ BJPಗೋಸ್ಕರ, ನಮ್ಮ JDSಗೋಸ್ಕರ, ನಮ್ಮ NDAಗೋಸ್ಕರ. ಸೊ ಅವರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಸತತ 3ನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇದು ಒಂದು ಐತಿಹಾಸಿಕ ದಾಖಲೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೆ ನನ್ನ ಅಭಿನಂದನೆಗಳು, ವಿಶೇಷವಾಗಿ ನಮ್ಮ NDAಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಸಂದರ್ಭದಲ್ಲಿ 5 ಸ್ಥಾನಗಳು, ಅಂದರೆ ಸಚಿವ ಸಂಪುಟದಲ್ಲಿ 5 ಸ್ಥಾನ ಕರ್ನಾಟಕಕ್ಕೆ ಬಂದಿರುವಂಥದ್ದು ಹೆಮ್ಮೆಯ ವಿಷಯ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೊಮ್ಮೆ ಫೈನಾನ್ಸ್ ಮಿನಿಸ್ಟ್ರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಹೆವಿ ಇಂಡಸ್ಟ್ರೀಸು ಮತ್ತು ಮಿನಿಸ್ಟ್ರಿ ಆಫ್ ಸ್ಟೇಟ್ ಆಗಿರೋ ಶ್ರೀ V ಸೋಮಣ್ಣ ಅವರಿಗೆ, ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇಡೀ ಎಲ್ಲ ಸಮಸ್ತ ಕನ್ನಡಿಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೇಳ್ತಾ ಕೊನೆಯದಾಗಿ, ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರು ಇವತ್ತು ಉಪಸ್ಥಿತರಿದ್ದೀರಾ. ಈ ಇಡೀ ಚುನಾವಣೆಯಲ್ಲಿ ನೀವು ಈ ಪ್ರಜಾಪ್ರಭುತ್ವಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿದ್ದೀರಾ, ಅದಕ್ಕೆ ಬೆಂಬಲವನ್ನು ನೀಡಿದ್ದೀರಾ. ನಿಮ್ಮ ಮೂಲಕ ನಮ್ಮ ಏನು ಭಾರತದಲ್ಲಿ ಇರುವ ಈ ಲೋಕತಂತ್ರ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬಹಳಷ್ಟು ಸಹಾಯ ಮಾಡಿದ್ದೀರಾ ನಿಮ್ಮ ಕೆಲಸದ ಮೂಲಕ. ಸೊ ನಿಮಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಮತ್ತು ಜನರ ಧ್ವನಿಯಾಗಿ ನೀವು ಕೆಲಸವನ್ನು ಮಾಡಿದ್ರೆ ನಮಗೂ ಕೂಡ ಸಹಾಯ ಆಗುತ್ತೆ. ಯಾಕಂದರೆ ಅಲ್ಲಿ ಅಂದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಆಗ್ತಾ ಇದೆ ನಿಮ್ಮ ಮೂಲಕ ನಮಗೂ ತಲುಪುತ್ತೆ. ಸೊ ಅದು ಬಹಳ ಸಹಾಯ ಆಗುತ್ತೆ. ಸೊ ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪ್ರಶ್ನೆಗೆ ಇವಾಗ ಇದು ಫ್ಲೋರ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಏನೇಂದ್ರು ಇದ್ರೆ ಕೇಳಿ. ಕುವೆಂಪು ನಗರದಲ್ಲಿ ಆಗಲೇ ನಂದು ಆಫೀಸ್ ಓಪನ್ ಆಗಿತ್ತು ಚುನಾವಣೆ ಸಂದರ್ಭದಲ್ಲಿ. ಅದು ಇನ್ನೊಂದು 1-2 ತಿಂಗಳಿಗಾದ್ರೂ ಅದು ಓಪನ್ ಆಗಿರುತ್ತೆ. ಸರ್ಕಾರಿ ಸೌಲಭ್ಯ ಎಲ್ಲ ಸಿದ್ಧ ಆಗೋ ನಂತರ ಅಲ್ಲಿಗೆ ಶಿಫ್ಟ್ ಆಗ್ತೀನಿ. ಸೊ ಅಲ್ಲೇನೆ ನಾನು ಲಭ್ಯವಿರ್ತೀನಿ. ಮೊಬೈಲ್ ನಂಬರ್ ನಮ್ಮ PA ನಂಬರ್ಗಳಿಗೆ ಎಲ್ಲರ ಜೊತೆನೂ ಇದೆ. ಅದು ಮೂಲಕ ನೀವು ಸಂಪರ್ಕ ಮಾಡಿ. ಅದು ಇರೋದು, ಅದ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಮೈಸೂರು ಅಭಿವೃದ್ಧಿಗೆ ಏನು ಯೋಜನೆಗಳು ಕೈಗೊಳ್ತೀರಿ, ಮುಂದೆ ಏನಾಗಬೇಕು ಅಂತ ಪ್ರವಾಸ ಶುರು ಮಾಡಿದ್ದೀನಿ. ಆಗಲೇ ನಾನು ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡೋದಕ್ಕೆ ನಾನು ಇಲ್ಲಿ DC ಅವರು ಇರ್ಬೋದು, ಆಡಳಿತ ಇರ್ಬೋದು, ಅವ್ರಿಗೆ ಸಭೆಯನ್ನು ಕರೆದಿದ್ದೀನಿ. ಅವ್ರು ಯಾವಾಗ ಅನುಕೂಲ ಆಗುತ್ತೋ ಅವರು ಸಭೆಯನ್ನು ಏರ್ಪಡಿಸ್ತಾರೆ. ನಂತರ ನಾವು ಏನು ಮಿಕ್ಕಿದೆ ಕೆಲಸ ಅದನ್ನು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ನಮ್ಮದೇ ಆದ ಯೋಜನೆಗಳು ಏನೇನು ಕೆಲಸಗಳು ಮಾಡಬೇಕು ಅಂತಲೂ ಕೂಡ ಅವ್ರ ಜೊತೆ ಹಂಚ್ಕೋತೀವಿ. ನಂತರ ನಾವು ಒಂದೊಂದಾಗಿ ನಾವು ಆದಷ್ಟು ವೇಗವಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತೀವಿ. ಇವಾಗ ಸಾಯಂಕಾಲ 3 ಗಂಟೆಯಿಂದಾನೇ ನಾವು ನರಸಿಂಹರಾಜದಿಂದ ಶುರು ಮಾಡಿ ಎಲ್ಲ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಜನರು ತಮ್ಮ ಮನವಿಗಳನ್ನು ಕೂಡ ಆ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಆಗಲೇ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಲ್ಲಿಸಿದ್ದಾರೆ. ಅದನ್ನು ಕೂಡ ನಾವು ಏನೇನು ಪರಿಹಾರ ಕೊಡಬಹುದು ಅಂತ ನಾವು ತೀರ್ಮಾನ ತಗೊಂಡು ಮುಂದುವರಿತೀವಿ. ಗೆದ್ದ ನಂತರ ನಾವು ಮೈಸೂರು ಕೊಡಗಿಗೆ ಆದ್ಯತೆ ಮೇಲೆ ಏನೇನು ಕೆಲಸಗಳು ಮಾಡಬೇಕಂತ ಪಟ್ಟಿಯನ್ನು ಸಿದ್ಧ ಆಗಿದೆ. ಮತ್ತೆ ಮಾಜಿ ಸಂಸದರು ಹೇಳಿದ್ರು, ನಾನು ಮಾಡಿದಂತಹ ಕೆಲಸಗಳು ಯೋಜನೆಗಳೇನಿದೆ ಅದನ್ನ ಮುಂದುವರಿಸಿದ್ರೆ ಸಾಕು, ಸಾಕಷ್ಟು ಮೈಸೂರು ಕೊಡಗು ಅಭಿವೃದ್ಧಿ ಆಗುತ್ತೆ ಅನ್ನೋ ಮಾತು. ಅದ್ರ ಬಗ್ಗೆ ಏನಾದ್ರು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡಿದ್ದೀರಾ? ಆಗ್ಲೇ ಹೇಳಿದ್ದೀನಿ.
ಮಿಕ್ಕಿರೋ ಕೆಲಸದ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿದೆ. ಹಿಂದೆ ಸಂಸದರು ಮಾಡಿರುವಂಥದ್ದು ಕೆಲಸದ ಎಲ್ಲ ಪ್ರಗತಿ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಇಂದಿನ ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಸಭೆಯನ್ನು ನಡೆಸಬೇಕಾಗಿದೆ. ಅವ್ರಿಗಾಗಲೇ ಹೇಳಿದ್ದೀನಿ ಇದು ಸಭೆ ಮಾಡಬೇಕು ಅಂತ. ಅವ್ರ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ. ನಂತರ ಎಲ್ಲ ಕೆಲಸನೂ ಕೂಡ ನಾವು ಮುಂದುವರಿತೀವಿ. ನಮ್ಮದೇ ಆದ ಏನು ಕೆಲಸಗಳು, ನಮ್ಮದೇ ಆದ ಏನು ದೃಷ್ಟಿ ಇದೆ ಅದನ್ನು ಕೂಡ ಅದ್ರ ಸೇರಿಸಿ ಮುಂದುವರಿತೀವಿ. ವಿಷನ್ ಬಹಳ ಸ್ಪಷ್ಟವಾಗಿ ಚುನಾವಣೆ ಸಮಯದಲ್ಲೇ ಹೇಳಿದ್ದೀನಿ. ನಮ್ಮ ಇಲ್ಲಿ ಮೈಸೂರು ಹಾಗೂ ಕೊಡಗು ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡ ಒತ್ತನ್ನು ಕೊಡಬೇಕಾಗಿದೆ. ಪಾರಂಪರ್ಯ ಸಂರಕ್ಷಣೆಯಲ್ಲಿ ನಾವು ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ಎರಡು ಕ್ಷೇತ್ರದಲ್ಲೂ ಕೂಡ ಬಹಳ ಹೆಚ್ಚಾಗಿ ನಾವು ಕೃಷಿ ಕ್ಷೇತ್ರದ ಮೇಲೆ ಅವಲಂಬನೆ ಮಾಡ್ತೀವಿ. ಅದಕ್ಕೂ ಕೂಡ ಒಂದು ಒತ್ತನ್ನು ಕೊಡ್ತಾ ನಾವು ಕೆಲಸವನ್ನು ಮಾಡ್ತೀವಿ. ಪ್ರಥಮ ಆದ್ಯತೆಗಳು ಅದು ಪ್ರಗತಿ ಪರಿಶೀಲನೆ ಆಗಿದ ನಂತರ ನಾವು ಅದು ಹೇಳಬಹುದು. ಕಾರಣ ಅಂದ್ರೆ ಮಿಕ್ಕಿರೋ ಕೆಲಸದಲ್ಲೂ ಕೂಡ ನಾವು ಅದಕ್ಕೂ ಕೂಡ ಒಂದು ಸ್ವಲ್ಪ ಗಮನ ಹರಿಸಬೇಕಾಗಿರುವಂತದ್ದು. ನಂತರ ನಾನು ಹೇಳ್ತೀನಿ. ಸವಾಲುಗಳು ಅಂತ ನಾನು ಸವಾಲುಗಳು ಅಂತ ಆ ದೃಷ್ಟಿಯಲ್ಲಿ ನೋಡೋದಿಲ್ಲ. ಅದು ವೆಲ್ಕಮ್ ಇಟ್. ಆದ್ರೂ ಸಹ ಒಂದು ದೊಡ್ಡ ಕ್ಷೇತ್ರ, ಸೊ ಪ್ರತಿಯೊಬ್ಬರನ್ನು ಭೇಟಿ ಆಗೋದು ಒಂದಷ್ಟು ಸಮಯ ತಗೊಳುತ್ತೆ. ಸೊ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನಾನು ಎಲ್ಲರಿಗೂ ನನ್ನ ಇದು ಧ್ವನಿಯನ್ನು ಮುಟ್ಟಿಸುವಂಥದ್ದು ಕೆಲಸವನ್ನು ಮಾಡ್ತೀನಿ ಅಂತ ನಾನು ಕೂಡ ಹೇಳ್ತೀನಿ. ನಿಮ್ದು ಕೂಡ ನಾವು ಏನೇನು ಈ ಕಡೆಯಿಂದ ಈ ಹೊಸದಾಗಿ ಸಂಸದರಾಗಿ ಕೆಲವು ನಮ್ಮ ಕಚೇರಿ ಇರ್ಬೋದು, ಈ ಕಚೇರಿಯಲ್ಲಿ ಸಂಘಟನೆ ಇರ್ಬೋದು, ಅದೆಲ್ಲನೂ ಕೂಡ ಒಂದು ಸ್ವಲ್ಪ ಸಮಯ ತಗೊಳುತ್ತೆ ಸಂಘಟನೆ ಎಲ್ಲ ಮಾಡುವಂಥದ್ದು. ಸೊ ಅದಕ್ಕಾಗಿ ನಿಮ್ಮ ಸಲಹೆಯೊಂದಿಗೆ ನಾವು ಸಹಕಾರದೊಂದಿಗೆ ನಾವು ಮುಂದುವರಿತೀವಿ. ದೊಡ್ಡ ಸವಾಲು ಅಂದ್ರೆ ನಮಗೆ ಜನರ ನಿರೀಕ್ಷೆ ಜಾಸ್ತಿ ಇರುವಂತದ್ದು ಭ್ರಷ್ಟಾಚಾರ ಮುಕ್ತ ಮತ್ತೆ ಪಾರದರ್ಶಕವಾದಂತಹ ಆಡಳಿತವನ್ನ ಯದುವೀರವನ್ನ ನಿರೀಕ್ಷೆ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಏನಾದ್ರು ಚಿಂತನೆಗಳಾಗಿದ್ರೆ ಏನಾದ್ರು ಹೊಸ ಪ್ಲಾನ್ಗಳು ಈ ರೀತಿಯಾದಂತಹ ಆಡಳಿತ ನೀಡಲಿಕ್ಕೆ? ಇಲ್ಲ, ಅದು 100% ನಾವು ಆ ತತ್ವದೊಂದಿಗೆನೆ ನಾವು ಮುಂದುವರಿತಾ ಇರೋದು. ಅದೇ ರೀತಿ ಕರಪ್ಷನ್ ಇಲ್ಲದೇನೆ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ. ಒಳ್ಳೆ ತತ್ವದೊಂದಿಗೆ ಹಿಂದೆ ನಮ್ಮ ಮೈಸೂರು ಅರಸರ ತತ್ವದೊಂದಿಗೆ ನಮ್ಮ ಈಗಿನ ಬಿಜೆಪಿ NDA ಏನು ತತ್ವ ಸಿದ್ಧಾಂತ ಇದೆ ಅದರೊಂದಿಗೆ ನಾವು ಕೆಲಸವನ್ನು ಮಾಡ್ತೀವಿ. ಇಂಡಸ್ಟ್ರೀಸ್ ವಿಚಾರದಲ್ಲಿ ಅಥವಾ ರೈಲ್ವೆ ವಿಚಾರದಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಆಗಲೇ ಮೈಸೂರಲ್ಲಿ ನಮ್ಮ ಕೈಗಾರಿಕೆಗೋಸ್ಕರ ಆದಷ್ಟು ಲೇಔಟ್ಗಳು ಮತ್ತು ಇಂಡಸ್ಟ್ರಿಯಲ್ ಪಾರ್ಕನ್ನು ಕೂಡ ಗುರುತಿಸಿದೆ. ಅದಕ್ಕೂ ನಾವು ಕೂಡ ಒಂದು ಒತ್ತನ್ನು ಕೊಡಬೇಕಾಗಿದೆ. ರೈಲ್ವೆದು ಕೂಡ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅದೆಲ್ಲನೂ ನಾವು ಪರಿಗಣಿಸಿ ನಾವು ಮುಂದುವರಿತೀವಿ. ಸರ್, ಪ್ರತಾಪ್ ಸಿಂಹ ಅವರಿದ್ದಾಗ ಒಂದು ಅಲಿಗೇಷನ್ ಏನಿತ್ತು ಅಂದ್ರೆ, ಈಗ ನಾನು ಬಿಜೆಪಿ ಸಂಸದ ಇದ್ದೀನಿ, ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಮ್ಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅಂತ. ನೀವು ಇದನ್ನ ಯಾವ ರೀತಿ ಫೇಸ್ ಮಾಡ್ತೀರಾ? ಯಾಕೆಂದ್ರೆ ಬಹಳಷ್ಟು ಅಭಿವೃದ್ಧಿಗಳಿಗೆ ನಮ್ಗೆ ಅವರು ಸಹಕಾರ ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ. ನನ್ನ ದೃಷ್ಟಿ ಇರೋದು, ನಾವೆಲ್ಲರೂ ಜನರು ನಮ್ಮನ್ನ ಆಯ್ಕೆ ಮಾಡಿರೋದು. ಜನರು ಆಯ್ಕೆ ಮಾಡಿದ ನಂತರ ನಾವೆಲ್ಲರೂ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಪದವಿಗೆ ನಾವು ಏನೇನು ಅದಕ್ಕೆ ತಕ್ಕಂತೆ ಹೇಗೆ ಕೆಲಸ ಮಾಡಬೇಕು ನಾವು ಆ ದೃಷ್ಟಿಯಿಂದ ಮಾಡ್ತೀವಿ. ರಾಜಕೀಯ ಇದ್ದೇ ಇರತ್ತೆ, ಅದನ್ನ ಮೀರಿ ನಾವು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಒಂದು ಸ್ವಲ್ಪ ಪರಿಶೀಲನೆ ಆಗಿದೆ. ಅದು ಆಗಲೇ ಬೆಂಗಳೂರಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಜೊತೆ ಕೂತ್ಕೊಂಡು ಚರ್ಚೆಯನ್ನು ಮಾಡಿದೆ. ಅದು ಕೂಡ ಒಂದಷ್ಟು ಮಾಹಿತಿ ಬಂದಿದೆ. ಇನ್ನೊಂದಷ್ಟು ಬಂದಿದ ತಕ್ಷಣ ನಾವು ಕೂಡ ಅದರ ಬಗ್ಗೆ ಏನೋ ಒಂದು ಘೋಷಣೆ ಮಾಡಬಹುದು. ಅದು ನಿಜ. 2010ರಿಂದ ಇಲ್ಲಿ ಯಾವುದೇ ರೀತಿ ಅದು ಪ್ರೋತ್ಸಾಹವನ್ನು ಏನೂ ಇರಲಿಲ್ಲ. ಮತ್ತು ಆವಾಗ ಇದ್ದಿದ್ದ 5 ಫ್ಲೈಟ್ ಇವಾಗ ಬರೀ ಒಂದಾಗಿದೆ. ಸೊ ಅದಕ್ಕೆ ನಾವು ದೊಡ್ಡ ಒತ್ತನ್ನು ಕೊಡಲೇಬೇಕಾಗಿದೆ. ಬಹಳ ಮುಖ್ಯ. ಪ್ರವಾಸೋದ್ಯಮ ಇರ್ಬೋದು, ಕೈಗಾರಿಕೆ ಇರ್ಬೋದು, IT ಇರ್ಬೋದು, ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಪ್ರಮೋಷನ್ ಕೊಡಬೇಕಂದ್ರೆ ಅಲ್ಲಿಯೇ ಅದು ಶುರು ಆಗೋದು. ಸೊ ಅದಕ್ಕಾಗಿ ಅದು ಆದಷ್ಟು ವೇಗವಾಗಿ ಅಲ್ಲಿ ಒಂದು ಪರಿಹಾರ ತರುವಂಥದ್ದು ಪ್ರಯತ್ನ ಮಾಡ್ತೀವಿ. ಎಲ್ಲರನ್ನೂ ಭೇಟಿ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ. ನಮ್ಮ ಕೆಲಸ ನಾವು ಮುಂದುವರಿತೀವಿ. ನಮ್ಮ ಕೆಲಸದ ಮೇಲೆ ನಮ್ಮ ದೃಷ್ಟಿ ಇಟ್ಕೊಂಡಿದ್ದೀವಿ. ಯಾವಾಗ ಸಂದರ್ಭ ಸೂಕ್ತನೋ ನಾವು ಎಲ್ಲರನ್ನೂ ಭೇಟಿ ಮಾಡ್ಕೊಂಡು ಮುಂದುವರಿತೀವಿ. ಈ ಏನ್ ಕಾನ್ಫ್ಲಿಕ್ಟ್ ಏನಾದ್ರೆ ಏನ್ ಮಾಡ್ತೀರಾ? ಯಾಕೆಂತಂದ್ರೆ ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದು ಇದನ್ನೇ, ನಮ್ಗೆ ಕೋಆಪರೇಷನ್ ಮಾಡ್ತಾ ಇಲ್ಲ ಅಂತ. ಈ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಈ ಒಂದು ಸಂಘರ್ಷ ಏನ್ ಇದಾದ್ರೆ ಯಾವ ರೀತಿ ಫೇಸ್ ಮಾಡ್ತೀರಾ? ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ ರಾಜಕೀಯದಲ್ಲಿ. ಆದ್ರೆ ಅದನ್ನ ಮೀರಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ. ಇಂಥ ಸವಾಲುಗಳು ಬಂದ್ರು ಅದು ಹೇಗೆ ಅದೇ ರೀತಿ ಅದನ್ನ ನಾವು ಪರಿಹಾರ ತಂದ್ಕೊಂಡು ಮುಂದುವರಿಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡ್ತೀವಿ. ಈ ಸಲ ಇಲ್ಲಿ ನಮ್ಮ ಹಿರಿಯರಿದ್ದಾರೆ, ಪಕ್ಷದ ಹಿರಿಯರಿದ್ದಾರೆ, ಹಿರಿಯ ನಾಯಕರು ಇದ್ದಾರೆ. ಅವರೆಲ್ಲರ ಸಲಹೆ ಸಹಕಾರದೊಂದಿಗೆ, ನಿಮ್ಮ ಸಹಕಾರದೊಂದಿಗೆ ನಾವು ಮುಂದುವರಿತೀವಿ. ಸರ್, ಈಗ ಗ್ಯಾರಂಟಿ ಯೋಜನೆಗಳು ಮತ್ತೆ ಮುಖ್ಯಮಂತ್ರಿಗಳ ಸೌಲಭ್ಯ ಇಷ್ಟೆಲ್ಲ ಎದುರಿಸಿ ನೀವು ಗೆದ್ದಿದ್ರಿ, ಏನ್ ನಿಮ್ ಗೆಲುವಿಗೆ ಮಾನದಂಡ ಏನು ಅಂತ?
ನಮ್ಮ ಕಾರ್ಯಕರ್ತರು ಪ್ರಥಮವಾಗಿ ಅವರು ಬಹಳ ಶ್ರಮಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ನಮ್ಮ ಕಡೆಯಿಂದನೂ ಪ್ರಧಾನಮಂತ್ರಿ ಅವರ ಗ್ಯಾರಂಟಿಯನ್ನು ಎಲ್ಲರ ಜೊತೆಗೂ ಹಂಚ್ಕೊಂಡಿದ್ದಾರೆ. ಅವ್ರ ಜೊತೆ ಆ ಮಾಹಿತಿನೂ ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಹಿಂದೆ ಮೈಸೂರು ಅರಸರು ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಉತ್ತಮ ಆಡಳಿತ ಅಂದಿನ ಸರ್ಕಾರ ಅವರು ಯಾವ ತತ್ವದೊಂದಿಗೆ ಅವರ ನಾಯಕತ್ವವನ್ನು ವಹಿಸಿದ್ರು, ಅದೆಲ್ಲನೂ ಕೂಡ ಗುರುತಿಸಿದ್ದಾರೆ. ಕೊನೆಯದಾಗಿ ಬಹಳ ಮುಖ್ಯವಾಗಿ 10 ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂತದ್ದು ಕೊಡುಗೆಗಳು ಅದು ಒಂದು ದೊಡ್ಡ ಸಾಧನೆ ಆಗಿರೋದ್ರಿಂದ ಜನರು ಅದಕ್ಕೂ ಕೂಡ ಸ್ಪಂದಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ದೇವರಾಯ ಮಾರ್ಕೆಟ್ ಇರ್ಬೋದು, ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಇರ್ಬೋದು, ಈ ರೀತಿ ಸಾಕಷ್ಟು ಇದೆ. ಅದ್ರ ಬಗ್ಗೆ ಏನಾದ್ರು ಆದ್ಯತೆ ಕೊಡುವಂತದ್ದು ಇಲ್ಲ, ಅದರಲ್ಲಿ 100ಕ್ಕೆ 100 ಕೊಡಲೇಬೇಕು. ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು, ಲ್ಯಾಂಡ್ಸ್ಡೌನ್ ಇರ್ಬೋದು, ಮೈಸೂರು ಒಂದು ಹೆರಿಟೇಜ್ ಸಿಟಿಯಾಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಬೇಕು ಆಗಲೇ ನಾವು ಮಾಡ್ತೀವಿ. ನಾನು ಆಗಲೇ ಹೇಳಿದ್ದೀನಿ, ಅಲ್ಲಿ ಡೆಮಾಲಿಷನ್ ಅವಶ್ಯಕತೆ ಇಲ್ಲ. ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ, ಕೆಲಸವನ್ನು ಮಾಡ್ತೀವಿ. ವೇಗವಾಗಿ ಪರಿಹಾರ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಪ್ರತಾಪ್ ಸಿಂಹ ಅವರು ಇದ್ದಾಗ ಬಹಳಷ್ಟು ವಿವಾದಗಳು ಮೈಸೂರಿಗೆ ಎದ್ದಿತ್ತು. ಆ ವಿವಾದಗಳಿಗೆ ಸ್ಟಾಪ್ ಮಾಡ್ತೀರಾ ಅಥವಾ ಅದು ಕಂಟಿನ್ಯೂ ಆಗುತ್ತಾ? ಏನ್ ವಿವಾದ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾವು ಒಂದು ಅದು ಬಂದಾಗ ನಾವು ಏನ್ ಮಾಡಬೇಕು ಮಾಡೋಣ. ಅದು ಸಂವಿಧಾನಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ. ಸಂವಿಧಾನನೇ ಇವಾಗ ಸ್ಪಷ್ಟ ಎಲ್ಲಕ್ಕಿಂತ, ಅದು ಅದೇ ನಮ್ಮ ಇವತ್ತಿನ ಶ್ರುತಿ. ಸೊ ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತೀವಿ. ಎಲ್ಲ ಒಂದು ಪರಿಶೀಲನೆ ಮಾಡಿದ ನಂತರ ನಾವೆಲ್ಲ ಕೆಲಸವನ್ನು ಮುಂದುವರಿತೀವಿ. ಸರ್, ಏನೇ ಅಭಿವೃದ್ಧಿ ಕಾರ್ಯನ ಕೈಗೊಂಡ್ರು ಪ್ರತಾಪ್ ಸಿಂಹ ಅವ್ರ ಜೊತೆ ಮುಂದೆ ಏನಾದ್ರು ಸಮಾಲೋಚನೆ ಮಾಡ್ತೀರಾ ಸರ್? ಎಲ್ಲರ ಸಹಕಾರ ಬೇಕಾಗಿದೆ. ಪ್ರತಿಯೊಬ್ಬರ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು, ಎಲ್ಲರೂ ಮಾಜಿ ಸಂಸದರ ಅವಶ್ಯಕತೆಯೂ ಇದೆ. ಸಾರ್ವಜನಿಕರ ಜೊತೆಗೆ ನಾವು ಕೆಲಸವನ್ನು ಮಾಡ್ತೀವಿ. ಚಾಮುಂಡಿ ಬೆಟ್ಟ ಇಲ್ಲ, ನಾನು ಆಗ್ಲೇ ಹೇಳಿದ್ದೀನಿ, ಅದರ ಅವಶ್ಯಕತೆ ಇಲ್ಲ. ಚಾಮುಂಡಿ ಬೆಟ್ಟ ಮೊದಲನೇದಾಗಿ ಒಂದು ಧಾರ್ಮಿಕ ಸ್ಥಳ. ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಳಜಿ ಇಟ್ಕೊಂಡು, ಎರಡನೇದು ನಮ್ಮ ಪರಿಸರ, ಅಲ್ಲಿ ಅದಕ್ಕೆ ಏನೊಂದು ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ. ಚುನಾವಣೆ ಸಂದರ್ಭದಾಗ ಚಾಮುಂಡಿ ಬೆಟ್ಟ ಮಾಡ್ತೀವಿ, ಏನೇ ಇರಲಿ, ಒಂದು ಮಿಕ್ಕಿರೋ ಕೆಲಸದ ಪರಿಶೀಲನೆ ಮಾಡಬೇಕಾಗಿದೆ. ಅದ ನಂತರ ನಾವು ಸ್ಪಷ್ಟವಾಗಿ ಏನೇನು ಘೋಷಣೆ ಮಾಡ್ಬೇಕು ಮಾಡ್ತೀವಿ. ಸರ್, ಗ್ಯಾರಂಟಿ ಯೋಜನೆಗಳೇನಿತ್ತು ಅದರಿಂದ ಅಸಮಾಧಾನ ಇತ್ತು ಅಂತ ಒಂದು ವಾದ ಇತ್ತು. ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರೇ ಗ್ಯಾರಂಟಿ ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಕಾಂಗ್ರೆಸ್ ನಾಯಕರೇ ಹೇಳಿದ್ರು. ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ? ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕಾ ಅಥವಾ ಇರಬೇಕಾ? ಏನು ಅವರು ಜಾರಿ ಮಾಡಿರೋದು ಕಾಂಗ್ರೆಸ್ನೇ, ನಿಮ್ಗೆ ಸ್ಪಷ್ಟವಾಗಿ ಅವ್ರನ್ನೇ ಕೇಳಬೇಕಾಗಿರುವಂತದ್ದು ಇದು ಪ್ರಶ್ನೆ. ನಾವೇನು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕಾಗಲ್ಲ. ಅಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ಲಬೇಕು ಅಂತ ಅಥವಾ ಕಂಟಿನ್ಯೂ ಮಾಡಬೇಕು ಅಂತ? ಅವರು ಚುನಾವಣೆ ಗೆದ್ದಿರೋದು ಗ್ಯಾರಂಟಿ ಮೇಲೆ. ಸೊ ಅದು ಸಾಮಾನ್ಯವಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಅದು ಕಂಟಿನ್ಯೂ ಆಗಬೇಕು. ಅದರ ತೀರ್ಮಾನ ಅವ್ರದ್ದು. ಸರ್, ಈ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಎಸ್ಪೆಷಲಿ ಪ್ಯಾಲೇಸ್ ಅಂಡ್ ಝೂ. ಈಗ 40 ಲಕ್ಷ ಜನ ಬರ್ತಾರೆ ಟೂರಿಸ್ಟ್. ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀರಾ? ಯಾಕಂದ್ರೆ ಎಲ್ಲ ಬಂದವರು ಹೇಳ್ತಾರೆ, ಟೂರಿಸ್ಟ್ ಬಂದ್ರೆ ಇಲ್ಲ, ನೀವು ಹೇಳೋದು ನಿಜ. ಪ್ಯಾಲೇಸ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಏನು ಆಡಿನ ಸರ್ಕಾರ ನಿಂತ್ಕೊಂಡು ಪ್ಯಾಲೇಸ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಪ್ರವಾಸೋದ್ಯಮದ ಸ್ಥಳಗಳು ಆಗ್ಲೇ ಹೇಳಿದೀನಿ, ಮೈಸೂರಲ್ಲಿ ಬೇಕಾದಷ್ಟಿದೆ. ಅದಕ್ಕೆ ತಕ್ಕಂತೆ ನಾವು ಸೌಲಭ್ಯಗಳನ್ನು ನೀಡಬೇಕಾಗಿದೆ. ಅವ್ರಿಗೆ ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರುವಂತದ್ದು ಮಾಡ್ತೀವಿ. ಸರ್, ಕಳೆದ ಸಾರಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತಾ ಇರಲಿಲ್ಲ. ಈ ಸಾರಿ ನಿಮ್ಮ ಪ್ರಯತ್ನ ಏನಾದ್ರು ಎಲ್ಲ ಕೊಟ್ಟಿದ್ದಾರೆ, ಇನ್ನು ಮುಂದೆನೂ ಕೂಡ ಕೊಡ್ತೀವಿ ಮತ್ತು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.